ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವ ಕೆಲವೊಂದಷ್ಟು ಬೆಳವಣಿಗೆಗಳ ಬಗ್ಗೆ ಡೀಟೇಲ್ಸ್ ಕೊಡೋಕಿದೆ. ಅದಕ್ಕೆ ಮುಂಚೆ ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರುವ ಕೆಲ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಕಡೆ ಗಮನ ಕೊಡೋಣ ಮತ್ತು ವಾಪಸ್ ಬರೋಣ ಮೂಡಾ ವಿಚಾರಕ್ಕೆ. ಬಿಜೆಪಿಯಲ್ಲಿ ಇತ್ತೀಚೆಗೆ ಹೈಕಮಾಂಡ್ ನಾಯಕರು ಹಾಗೆ RSSನ ಮುಖಂಡರ ಪ್ರಯತ್ನದ ಭಾಗವಾಗಿ ಮುನಿಸು ಮರೆತು ಭಿನ್ನರಾಗವನ್ನ ಕೈಬಿಟ್ಟು ಒಂದಾದ್ರೂ ನಾಯಕರು ಅನ್ನೋ ರೀತಿಯ ಸಂದೇಶ ರವಾನೆ ಮಾಡಲಾಗಿತ್ತು. ಆದರೆ ಇವತ್ತು ನಡೆದಿರುವ ಬೆಳವಣಿಗೆ ಬಿಜೆಪಿಯಲ್ಲಿ ಇನ್ನೂ ಕೂಡ ಭಿನ್ನಮತಕ್ಕೆ ಬ್ರೇಕ್ ಬಿದ್ದಿಲ್ಲ ಅನ್ನೋ ರೀತಿಯಲ್ಲೇ ಕಂಡು ಬರ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ರೆಬಲ್ಗಳು ಗುಪ್ತ ಸಭೆ ನಡೆಸಿದ್ದಾರೆ. RSS ಸಭೆ ಬಳಿಕ ಕೂಡ ರೆಬಲ್ಸ್ ಟೀಮ್ ಸೆಪರೇಟ್ ಮೀಟಿಂಗ್. ಬಿಜೆಪಿ ನಾಯಕರಲ್ಲಿ ಮತ್ತೆ ಭಿನ್ನರಾಗ ಗುಂಪುಗಾರಿಕೆ ಆಕ್ಟಿವ್ ಆದಂತೆ ಕಾಣ್ತಾ ಇದೆ. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆಯನ್ನ ನಡೆಸಲಾಗಿದೆ. ಈಶ್ವರಪ್ಪನವರಿದ್ದಾರೆ. ಈಶ್ವರಪ್ಪನವ್ರ ಮನೆಯಲ್ಲಿ ಮತ್ತೊಂದು ಮೀಟಿಂಗು. ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್, ಕುಮಾರ್ ಬಂಗಾರಪ್ಪ, ಚಂದ್ರಪ್ಪ, ಅರವಿಂದ್ ಲಿಂಬಾವಳಿ, BP ಹರೀಶ್, ಸಿದ್ದೇಶ್ವರ್ ಇಷ್ಟು ಜನ ನಾಯಕರು ಸೇರಿ ಚರ್ಚೆಯನ್ನ ನಡೆಸಿದ್ದಾರೆ. ಸಭೆ ಏನೂ ಇಲ್ರಿ. ಈಗ ನಂದು ಟೈಮ್ ಇದು ವಿಮಾನಕ್ಕೆ ಹುಬ್ಳಿಗೆ ಹೋಗ್ಬೇಕಾಗಿದೆ. ನಾಳೆ ಬಯಲೊಂಗಲ ಕಾರ್ಯಕ್ರಮ ಇದೆ. ಎಲ್ಲ ವಿಷಯವನ್ನು ಈಗ ನಮ್ಮ ಸ್ಪೋಕ್ಸ್ ಪರ್ಸನ್ ಅಂದ್ರೆ ಅರವಿಂದ್ ಲಿಂಬಾವಳಿ ಅವರು ಎಲ್ಲಾನು ಹೇಳ್ತಾರೆ. ಎಲ್ಲಾನು ನಿಮ್ಗೆ ಯಾಕೆ ಸೇರಿದ್ವಿ ಅನ್ನೋದ್ರ ಬಗ್ಗೆ ಅವ್ರು ಕ್ಲಾರಿಫಿಕೇಶನ್. ಹೌದು, ನಾವು ನೋಡ್ರಿ ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು, ಅವರು ಹಿಂದುತ್ವ ವಿಚಾರದವರು. ಅವ್ರ ಮನೆಗೆ ಸಹಜವಾಗಿ ಚಾ ಕುಡ್ಲಕ್ಕೆ ಹೋಗಿದ್ದೀವಿ, ಮಾತಾಡ್ತೀವಿ. ಈಶ್ವರಪ್ಪನ ಪಾರ್ಟಿ ಕಾರ್ಯಕರ್ತರ ಬಗ್ಗೆ ಕೂಡ ಒಲವು ವ್ಯಕ್ತಪಡಿಸಿದೆ ಸರ್ ಹಲವು ಪಕ್ಷದ ನಾಯಕರು. ನೋಡ್ರಿ, ಅದು ಏನೈತಿ, ಅದು ಏನೇ ಹೈಕಮಾಂಡ್ ನಿರ್ಣಯ ಮಾಡಬೇಕು. ಈಶ್ವರಪ್ಪನವ್ರದ್ದು ಅವ್ರನ್ನ ಪಕ್ಷದಿಂದ ಹೊರಗೆ ಉಚ್ಚಾಟನೆ ಮಾಡ್ಯಾರ. ಹೈಕಮಾಂಡ್ ಅವ್ರನ್ನ ತಗೋಬೇಕಂತ ನಿರ್ಣಯ ಆದ್ರೆ ನಾವೆಲ್ಲರೂ ಸ್ವಾಗತಿಸ್ತೀವಿ. ತಾವು ಸ್ವಾಗತ ಮಾಡ್ತೀವಿ. ಅವ್ರನ್ನ ತಗೋಬೇಕಂತ ಹೈಕಮಾಂಡ್ ನಿರ್ಣಯ ಮಾಡಿದ್ರೆ ನಾವ್ಯಾರ್ರಿ? ಇವತ್ತಿನ ಪ್ರತಿಭಟನೆಗೆ ರಾಜ್ಯಾಧ್ಯಕ್ಷರೇ ಬರಲಿಲ್ಲ ಸರ್. ಅದನ್ನು ನೀವು ಅರವಿಂದ್ ಲಿಂಬಾವಳಿ ಕೇಳಿ ಹೇಳ್ತಾರೆ. ಯಾಕೆ ಬಂದಿಲ್ಲ ಅನ್ನೋವಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದು ನೋಡೋಣ. ಯಾವ್ದಕ್ಕೆ ಬಂದಿಲ್ಲ ಸರ್? ಯಾವ್ದಕ್ಕೆ ಬಂದಿಲ್ಲ ಅವರು ಅನಾರೋಗ್ಯದ ಕಾರಣಕ್ಕೋಸ್ಕರ ಬಂದಿಲ್ಲ ಅಂತ ಹೇಳಿದ್ದಾರೆ ಸರ್ ಅವರು. ಬಟ್ ನಾನು ಗೊತ್ತಿಲ್ಲ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಕಲೀಗ್ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಹೋಯ್ತು ಅನ್ನೋ ಹೊತ್ತಿಗೆ ಮತ್ತೆ ಭಿನ್ನರಾಗ. ಅದರಲ್ಲೂ ಈ ನಮ್ಮ ರಿಪಬ್ಲಿಕನ್ನದ ಪ್ರತಿನಿಧಿ ಪ್ರಶ್ನೆ ಮಾಡಿದ್ರಲ್ಲಿ ಕೊನೆ ಭಾಗ ಬಹಳ ಇಂಟ್ರೆಸ್ಟಿಂಗ್ ಇತ್ತು. ಇವತ್ತಿನ ಪ್ರತಿಭಟನೆಗೆ ರಾಜ್ಯಾಧ್ಯಕ್ಷರೇ ಗೈರಾಗಿದ್ರು ಯಾಕೆ ಅಂತ ಕೇಳಿದಾಗ ಯತ್ನಾಳ್ ಅವರು ಕೊಟ್ಟ ಒಂದು ರೀತಿಯ ಸರ್ಕ್ಯಾಸಮ್ ಭರಿತ ಉತ್ತರ. ಸೊ ಎಲ್ಲವೂ ಸರಿ ಹೋದಂತಂತೂ ಕಾಣ್ತಾ ಇಲ್ಲ ಬಿಜೆಪಿಯಲ್ಲಿ. ಖಂಡಿತವಾಗ್ಲೂ ಸ್ಮಿತಾ, ತಾವು ಹೇಳಿದಂತೆ ಎಲ್ಲವೂ ಕೂಡ ಸರಿ ಆಗಿಲ್ಲ ಅಂತಕ್ಕಂಥದ್ದು 100ಕ್ಕೆ 100 ನಿಶ್ಚಿತ. ಯಾಕೆಂತಂದರೆ RSS ಹಾಗೇನೇ ಭಿನ್ನರ ಜೊತೆಗೆ ಏನು ಮತ್ತು ರಾಜ್ಯ ಬಿ ಜೆ ಪಿ ನಾಯಕರ ಜೊತೆಗೆ ನಡೆದಂಥ ಸಭೆ ಏನಿದೆ, ಆ ಸಭೆ ಯಶಸ್ವಿ ಆಗಿರೋದಂಥದ್ದು ಸುಳ್ಳು. ಯಾಕೆಂತ ನೋಡೋದಾದರೆ ಅದಾದ ನಂತರವೂ ಕೂಡ ತಾವು ಪಕ್ಷದಲ್ಲಿ ಮೇಲ್ಗೈ ಸಾಧಿಸಬೇಕು, ತಾವು ಪಕ್ಷದಲ್ಲಿ ಮೇಲ್ಗೈ ಸಾಧಿಸಬೇಕು, ಮತ್ತು ತಮ್ಮ ಗುಂಪು ಸ್ಟ್ರಾಂಗ್ ಇದೆ ಅಂತಕ್ಕಂಥ ತೋರಿಸುವ ನಿಟ್ಟಿನಲ್ಲಿ ಈಗ ಎರಡೂ ಗುಂಪುಗಳು ಕೂಡ ಮತ್ತೆ ಜಿದ್ದಿಗೆ ಬಿದ್ದಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಏನು RSS ಮತ್ತು BJP ನಡುವಿನ ಸಮನ್ವಯ ಸಭೆ ಏನು ನಡೀತು ಅದು ಖಂಡಿತವಾಗಲೂ ಯಶಸ್ವಿ ಆಗಿಲ್ಲ. ಜೊತೆಗೆ ಈಗ ಮತ್ತೆ ಏನು ಆ ಸಭೆಯಲ್ಲಿ ಏನು ಒಂದು ಪ್ರಸ್ತಾಪವನ್ನು ಮಾಡಿದರು BY ವಿಜೇಂದ್ರ ಅವರ ಬದಲಾವಣೆ ಕುರಿತಂತೆ, ಅದೇ ವಿಚಾರವಾಗಿಯೇ ಈಗ ಮತ್ತೆ ಭಿನ್ನರು ಮತ್ತೆ ಅದೇ ವಿಚಾರವನ್ನು ಎತ್ತಿ ಮತ್ತೆ ಇವತ್ತು ಸಭೆಯನ್ನು ಮಾಡಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ BY ವಿಜೇಂದ್ರ ಅವರ ಬದಲಾವಣೆ ನಂತರ ಆಗಬೇಕಾದಂತಹ ಯಾವೆಲ್ಲ ವಿಚಾರಗಳು ಆಗಬೇಕು ಮತ್ತು ಯಾರಾಗಬೇಕು ಎಲ್ಲವನ್ನೂ ಕೂಡ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅವತ್ತು ಏನು ಅಂದರೆ ಕಳೆದ ಒಂದು 15 ದಿನಗಳ ಹಿಂದೆ ನಡೆದಂಥ ಸಭೆ ಏನಿತ್ತು RSS ಮತ್ತು BJP ಸಭೆ, ಅವತ್ತಿನ ಸಭೆಯಲ್ಲೂ ಕೂಡ ಸಂಘದ ಪ್ರಮುಖರಿಗೆ ಅವತ್ತು ಕೂಡ ಭಿನ್ನರ ಗುಂಪು ಹೇಳಿರ್ತಕ್ಕಂಥದ್ದು ಇದೇ ವಿಚಾರವನ್ನೇ. ನೀವು ಒಂದು ವೇಳೆ BY ವಿಜೇಂದ್ರ ಅವರ ನಂತರ ಯಾರನ್ನ ಮಾಡಬೇಕು ಆಯ್ಕೆ ಅಂತಕ್ಕಂಥದ್ದನ್ನು ಕೂಡ ಅದೇ ವಿಚಾರವಾಗಿಯೇ ಮಾತಾಡಿರ್ತಕ್ಕಂಥದ್ದು. ಅಂದರೆ ಯಾವ ಪ್ರಾಂತ್ಯವಾರು ನೀವು ಆಯ್ಕೆಯನ್ನು ಮಾಡಬೇಕು ಮತ್ತು ಯಾವ ಸಮುದಾಯವಾರು ಆಯ್ಕೆ ಮಾಡಬೇಕು ಅದನ್ನು ಸ್ಪಷ್ಟವಾಗಿ ತಿಳಿಸಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಅಂತಕ್ಕಂಥದ್ದು ನಮಗೆ ಸದ್ಯ ಸಭೆಯಲ್ಲಿ ನಡೆದಿರ್ತಕ್ಕಂಥ ಇನ್ಸೈಡ್ ಮಾಹಿತಿ. ಇವತ್ತು ಕೂಡ ಅದೇ ವಿಚಾರವಾಗಿ ಚರ್ಚೆ ನಡೆದಿರ್ತಕ್ಕಂಥದ್ದು. ಇದು ಒಂದು ಭಾಗವಾದರೆ, ಮತ್ತೊಂದು ಭಾಗ ಪ್ರತ್ಯೇಕ ಪಾದಯಾತ್ರೆ, ವಾಲ್ಮೀಕಿ ಹಗರಣದ ಕುರಿತಂತೆ ಪ್ರತ್ಯೇಕ ಪಾದಯಾತ್ರೆಯನ್ನು ಮಾಡ್ತಾರೆ ಬಸವ ಕಲ್ಯಾಣದಿಂದ ಬಳ್ಳಾರಿವರೆಗೆ ಅಂತಕ್ಕಂಥದ್ದಕ್ಕೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ವು. ಒಬ್ಬರು ನಡೆಯುತ್ತೆ ಅಂತಕ್ಕಂಥದ್ದು ಮತ್ತು ನಡೆಯಲ್ಲ ಅಂತಕ್ಕಂಥದ್ದು. ಆದರೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಇವತ್ತು ವಿಚಾರಗಳು ಇವತ್ತಿನ ಸಭೆಯಲ್ಲಿ ನಡೆದಿರ್ತಕ್ಕಂಥದ್ದು. ಅಂದರೆ ದಸರಾ ನಂತರ ಪ್ರತ್ಯೇಕ ಪಾದಯಾತ್ರೆಗೆ ಅನುಮತಿ ಕೊಡುವ ಸಂಬಂಧಪಟ್ಟಂತೆ ಈಗಾಗಲೇ ಭಿನ್ನರ ಗುಂಪಿಗೆ ಅವರಿಗೆ
ಏನು ಒಂದು ಸಂದೇಶ ಕೂಡ ಬಂದಿರತಕ್ಕಂಥದ್ದು. ದಸರಾ ನಂತರ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಇವರು ವಿಶ್ವಾಸದಲ್ಲಿ ಇರತಕ್ಕಂಥದ್ದು. ಒಂದು ವೇಳೆ ಆ ಸಭೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದರೆ ಪಾದಯಾತ್ರೆಗೆ 180 ಕಿಲೋಮೀಟರ್ಗಳ ಪಾದಯಾತ್ರೆ ಹಮ್ಮಿಕೊಳ್ಳೋದಕ್ಕೂ ಕೂಡ ಆ ನಿಟ್ಟಿನಲ್ಲಿ ಕೂಡ ಇವತ್ತು ಪ್ಲಾನ್ಗಳನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಸ್ಮಿತಾ, ಇದಿಷ್ಟು ಕೂಡ ನನ್ನ ಇವತ್ತಿನ ಬಿನ್ನರ ಸಭೆಯ ಇನ್ಸೈಡ್ ಮಾಹಿತಿ. ರೈಟ್, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವ ಕೆಲವೊಂದಷ್ಟು ಬೆಳವಣಿಗೆಗಳ ಬಗ್ಗೆ ಡೀಟೇಲ್ಸ್ ಕೊಡೋಕಿದೆ. ಅದಕ್ಕೆ ಮುಂಚೆ ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರುವ ಕೆಲ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಕಡೆ ಗಮನ ಕೊಡೋಣ ಮತ್ತು ವಾಪಸ್ ಬರೋಣ ಮೂಡಾ ವಿಚಾರಕ್ಕೆ. ಬಿಜೆಪಿಯಲ್ಲಿ ಇತ್ತೀಚೆಗೆ ಹೈಕಮಾಂಡ್ ನಾಯಕರು ಹಾಗೆ RSSನ ಮುಖಂಡರ ಪ್ರಯತ್ನದ ಭಾಗವಾಗಿ ಮುನಿಸು ಮರೆತು ಭಿನ್ನ ರಾಗವನ್ನ ಕೈಬಿಟ್ಟು ಒಂದಾದ್ರೂ ನಾಯಕರು ಅನ್ನೋ ರೀತಿಯ ಸಂದೇಶ ರವಾನೆ ಮಾಡಲಾಗಿತ್ತು. ಆದರೆ ಇವತ್ತು ನಡೆದಿರುವ ಬೆಳವಣಿಗೆ ಬಿಜೆಪಿಯಲ್ಲಿ ಇನ್ನೂ ಕೂಡ ಭಿನ್ನಮತಕ್ಕೆ ಬ್ರೇಕ್ ಬಿದ್ದಿಲ್ಲ ಅನ್ನೋ ರೀತಿಯಲ್ಲೇ ಕಂಡು ಬರ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ರೆಬಲ್ಗಳು ಗುಪ್ತ ಸಭೆ ನಡೆಸಿದ್ದಾರೆ. RSS ಸಭೆ ಬಳಿಕ ಕೂಡ ರೆಬಲ್ಸ್ ಟೀಮ್ ಸೆಪರೇಟ್ ಮೀಟಿಂಗ್. ಬಿಜೆಪಿ ನಾಯಕರಲ್ಲಿ ಮತ್ತೆ ಭಿನ್ನ ರಾಗ, ಗುಂಪುಗಾರಿಕೆ ಆಕ್ಟಿವ್ ಆದಂತೆ ಕಾಣ್ತಾ ಇದೆ. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆಯನ್ನ ನಡೆಸಲಾಗಿದೆ. ಈಶ್ವರಪ್ಪನವರಿದ್ದಾರೆ. ಈಶ್ವರಪ್ಪನವ್ರ ಮನೆಯಲ್ಲಿ ಮತ್ತೊಂದು ಮೀಟಿಂಗು. ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್, ಕುಮಾರ್ ಬಂಗಾರಪ್ಪ, ಚಂದ್ರಪ್ಪ, ಅರವಿಂದ್ ಲಿಂಬಾವಳಿ, BP ಹರೀಶ್, ಸಿದ್ದೇಶ್ವರ್ ಇಷ್ಟು ಜನ ನಾಯಕರು ಸೇರಿ ಚರ್ಚೆಯನ್ನ ನಡೆಸಿದ್ದಾರೆ. ಸಭೆ ಏನೂ ಇಲ್ರಿ. ಈಗ ನಂದು ಟೈಮ್ ಇದು ವಿಮಾನಕ್ಕೆ ಹುಬ್ಳಿಗೆ ಹೋಗ್ಬೇಕಾಗಿದೆ. ನಾಳೆ ಬೈಲೊಂಗಲ ಕಾರ್ಯಕ್ರಮ ಇದೆ. ಎಲ್ಲ ವಿಷಯವನ್ನು ಈಗ ನಮ್ಮ ಸ್ಪೋಕ್ಸ್ ಪರ್ಸನ್ ಅಂದ್ರೆ ಅರವಿಂದ್ ಲಿಂಬಾವಳಿ ಅವರು ಎಲ್ಲನೂ ಹೇಳ್ತಾರೆ. ಎಲ್ಲನೂ ನಿಮ್ಗೆ ಯಾಕೆ ಸೇರಿದ್ವಿ ಅನ್ನೋದ್ರ ಬಗ್ಗೆ ಅವ್ರು ಕ್ಲಾರಿಫಿಕೇಶನ್. ಹೌದು, ನಾವು ನೋಡ್ರಿ ಈಶ್ವರಪ್ಪನವರು ನಮ್ಮ ಹಿರಿಯ ನಾಯಕರು, ಅವರು ಹಿಂದುತ್ವ ವಿಚಾರದವರು. ಅವ್ರ ಮನೆಗೆ ಸಹಜವಾಗಿ ಚಾ ಕುಡ್ಲಕ್ಕೆ ಹೋಗಿದ್ದೀವಿ, ಮಾತಾಡ್ತೀವಿ. ಈಶ್ವರಪ್ಪನ ಪಾರ್ಟಿ ಕರೆತರದ ಬಗ್ಗೆ ಕೂಡ ಒಲವು ವ್ಯಕ್ತಪಡಿಸಿದೆ ಸರ್ ಹಲವು ಪಕ್ಷದ ನಾಯಕರು. ನೋಡ್ರಿ, ಅದು ಏನೈತಿ, ಅದು ಏನೇ ಹೈಕಮಾಂಡ್ ನಿರ್ಣಯ ಮಾಡಬೇಕು. ಈಶ್ವರಪ್ಪನವ್ರದ್ದು ಅವ್ರನ್ನ ಪಕ್ಷದಿಂದ ಹೊರಗೆ ಉಚ್ಚಾಟನೆ ಮಾಡ್ಯಾರ. ಹೈಕಮಾಂಡ್ ಅವ್ರನ್ನ ತಗೋಬೇಕಂತ ನಿರ್ಣಯ ಆದ್ರೆ ನಾವೆಲ್ಲರೂ ಸ್ವಾಗತಿಸ್ತೀವಿ. ತಾವು ಸ್ವಾಗತ ಮಾಡ್ತೀವಿ. ಅವ್ರನ್ನ ತಗೋಬೇಕಂತ ಹೈಕಮಾಂಡ್ ನಿರ್ಣಯ ಮಾಡಿದ್ರೆ ನಾವ್ಯಾರ್ರಿ? ಇವತ್ತಿನ ಪ್ರತಿಭಟನೆಗೆ ರಾಜ್ಯಾಧ್ಯಕ್ಷರೇ ಬರಲಿಲ್ಲ ಸರ್. ಅದನ್ನು ನೀವು ಅರವಿಂದ್ ಲಿಂಬಾವಳಿ ಕೇಳ್ರಿ, ಹೇಳ್ತಾರೆ. ಯಾಕೆ ಬಂದಿಲ್ಲ ಅನ್ನೋವಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದು ನೋಡೋಣ. ಯಾವ್ದಕ್ಕೆ ಬಂದಿಲ್ಲ ಸರ್? ಯಾವ್ದಕ್ಕೆ ಬಂದಿಲ್ಲ ಅವರು ಅನಾರೋಗ್ಯದ ಕಾರಣಕ್ಕೋಸ್ಕರ ಬಂದಿಲ್ಲ ಅಂತ ಹೇಳಿದ್ದಾರೆ ಸರ್ ಅವರು. ಬಟ್ ನಾನು ಗೊತ್ತಿಲ್ಲ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಕಲೀಗ್ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಹೋಯ್ತು ಅನ್ನೋ ಹೊತ್ತಿಗೆ ಮತ್ತೆ ಭಿನ್ನರಾಗ. ಅದರಲ್ಲೂ ಈ ನಮ್ಮ ರಿಪಬ್ಲಿಕನ್ನದ ಪ್ರತಿನಿಧಿ ಪ್ರಶ್ನೆ ಮಾಡಿದ್ರಲ್ಲಿ ಕೊನೆ ಭಾಗ ಬಹಳ ಇಂಟ್ರೆಸ್ಟಿಂಗ್ ಇತ್ತು. ಇವತ್ತಿನ ಪ್ರತಿಭಟನೆಗೆ ರಾಜ್ಯಾಧ್ಯಕ್ಷರೇ ಗೈರಾಗಿದ್ರು ಯಾಕೆ ಅಂತ ಕೇಳಿದಾಗ ಯತ್ನಾಳ್ ಅವರು ಕೊಟ್ಟ ಒಂದು ರೀತಿಯ ಸರ್ಕ್ಯಾಸಮ್ ಭರಿತ ಉತ್ತರ. ಸೊ ಎಲ್ಲವೂ ಸರಿ ಹೋದಂತಂತೂ ಕಾಣ್ತಾ ಇಲ್ಲ ಬಿಜೆಪಿಯಲ್ಲಿ. ಖಂಡಿತವಾಗ್ಲೂ ಸ್ಮಿತಾ, ತಾವು ಹೇಳಿದಂತೆ ಎಲ್ಲವೂ ಕೂಡ ಸರಿ ಆಗಿಲ್ಲ ಅಂತಕ್ಕಂಥದ್ದು 100% ನಿಶ್ಚಿತ. ಯಾಕೆಂತಂದರೆ RSS ಹಾಗೇನೇ ಭಿನ್ನರ ಜೊತೆಗೆ ಏನು ಮತ್ತು ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ನಡೆದಂಥ ಸಭೆ ಏನಿದೆ ಆ ಸಭೆ ಯಶಸ್ವಿ ಆಗಿರೋದಂಥದ್ದು ಸುಳ್ಳು. ಯಾಕೆಂತ ನೋಡೋದಾದರೆ ಅದಾದ ನಂತರವೂ ಕೂಡ ತಾವು ಪಕ್ಷದಲ್ಲಿ ಮೇಲ್ಗೈ ಸಾಧಿಸಬೇಕು, ತಾವು ಪಕ್ಷದಲ್ಲಿ ಮೇಲ್ಗೈ ಸಾಧಿಸಬೇಕು ಮತ್ತು ತಮ್ಮ ಗುಂಪು ಸ್ಟ್ರಾಂಗ್ ಇದೆ ಅಂತಕ್ಕಂಥ ತೋರಿಸುವ ನಿಟ್ಟಿನಲ್ಲಿ ಈಗ ಎರಡೂ ಗುಂಪುಗಳು ಕೂಡ ಮತ್ತೆ ಜಿದ್ದಿಗೆ ಬಿದ್ದಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಏನು RSS ಮತ್ತು BJP ನಡುವಿನ ಸಮನ್ವಯ ಸಭೆ ಏನು ನಡೀತು ಅದು ಖಂಡಿತವಾಗಲೂ ಯಶಸ್ವಿ ಆಗಿಲ್ಲ. ಜೊತೆಗೆ ಈಗ ಮತ್ತೆ ಏನು ಆ ಸಭೆಯಲ್ಲಿ ಏನು ಒಂದು ಪ್ರಸ್ತಾಪವನ್ನು ಮಾಡಿದರು BY ವಿಜೇಂದ್ರ ಅವರ ಬದಲಾವಣೆ ಕುರಿತಂತೆ, ಅದೇ ವಿಚಾರವಾಗಿಯೇ ಈಗ ಮತ್ತೆ ಭಿನ್ನರು ಮತ್ತೆ ಅದೇ ವಿಚಾರವನ್ನು ಎತ್ತಿ ಮತ್ತೆ ಇವತ್ತು ಸಭೆಯನ್ನು ಮಾಡಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ BY ವಿಜೇಂದ್ರ ಅವರ ಬದಲಾವಣೆ ನಂತರ ಆಗಬೇಕಾದಂತಹ ಯಾವೆಲ್ಲ ವಿಚಾರಗಳು ಆಗಬೇಕು ಮತ್ತು ಯಾರಾಗಬೇಕು ಎಲ್ಲವನ್ನೂ ಕೂಡ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅವತ್ತು ಏನು ಅಂದರೆ ಕಳೆದ ಒಂದು 15 ದಿನಗಳ ಹಿಂದೆ ನಡೆದಂಥ ಸಭೆ ಏನಿತ್ತು RSS ಮತ್ತು BJP ಸಭೆ, ಅವತ್ತಿನ ಸಭೆಯಲ್ಲೂ ಕೂಡ ಸಂಘದ ಪ್ರಮುಖರಿಗೆ ಅವತ್ತು ಕೂಡ ಭಿನ್ನರ ಗುಂಪು ಹೇಳಿರ್ತಕ್ಕಂಥದ್ದು ಇದೇ ವಿಚಾರವನ್ನೇ. ನೀವು ಒಂದು ವೇಳೆ BY ವಿಜೇಂದ್ರ ಅವರ ನಂತರ ಯಾರನ್ನ ಮಾಡಬೇಕು ಆಯ್ಕೆ ಅಂತಕ್ಕಂಥದ್ದನ್ನು ಕೂಡ ಅದೇ ವಿಚಾರವಾಗಿಯೇ ಮಾತಾಡಿರ್ತಕ್ಕಂಥದ್ದು. ಅಂದರೆ ಯಾವ ಪ್ರಾಂತ್ಯವಾರು ನೀವು ಆಯ್ಕೆಯನ್ನು ಮಾಡಬೇಕು ಮತ್ತು ಯಾವ ಸಮುದಾಯವಾರು ಆಯ್ಕೆ ಮಾಡಬೇಕು ಅದನ್ನು ಸ್ಪಷ್ಟವಾಗಿ ತಿಳಿಸಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ.
ಅಂತಕ್ಕಂಥದ್ದು ನಮಗೆ ಸದ್ಯ ಸಭೆಯಲ್ಲಿ ನಡೆದಿರ್ತಕ್ಕಂಥ ಇನ್ಸೈಡ್ ಮಾಹಿತಿ. ಇವತ್ತು ಕೂಡ ಅದೇ ವಿಚಾರವಾಗಿ ಚರ್ಚೆ ನಡೆದಿರ್ತಕ್ಕಂಥದ್ದು. ಇದು ಒಂದು ಭಾಗವಾದರೆ ಮತ್ತೊಂದು ಭಾಗ ಪ್ರತ್ಯೇಕ ಪಾದಯಾತ್ರೆ, ವಾಲ್ಮೀಕಿ ಹಗರಣದ ಕುರಿತಂತೆ ಪ್ರತ್ಯೇಕ ಪಾದಯಾತ್ರೆಯನ್ನು ಮಾಡ್ತಾರೆ ಬಸವ ಕಲ್ಯಾಣದಿಂದ ಬಳ್ಳಾರಿವರೆಗೆ ಅಂತಕ್ಕಂಥದ್ದಕ್ಕೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ವು. ಒಬ್ಬರು ನಡೆಯುತ್ತೆ ಅಂತಕ್ಕಂಥದ್ದು ಮತ್ತು ನಡೆಯಲ್ಲ ಅಂತಕ್ಕಂಥದ್ದು. ಆದರೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಇವತ್ತು ವಿಚಾರಗಳು ಇವತ್ತಿನ ಸಭೆಯಲ್ಲಿ ನಡೆದಿರ್ತಕ್ಕಂಥದ್ದು. ಅಂದರೆ ದಸರಾ ನಂತರ ಪ್ರತ್ಯೇಕ ಪಾದಯಾತ್ರೆಗೆ ಅನುಮತಿ ಕೊಡುವ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಭಿನ್ನರ ಗುಂಪಿಗೆ ಅವರಿಗೆ ಏನು ಒಂದು ಸಂದೇಶ ಕೂಡ ಬಂದಿರತಕ್ಕಂಥದ್ದು. ದಸರಾ ನಂತರ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಇವರು ವಿಶ್ವಾಸದಲ್ಲಿ ಇರತಕ್ಕಂಥದ್ದು. ಒಂದು ವೇಳೆ ಆ ಸಭೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದರೆ ಪಾದಯಾತ್ರೆಗೆ 180 ಕಿಲೋಮೀಟರ್ಗಳ ಪಾದಯಾತ್ರೆ ಹಮ್ಮಿಕೊಳ್ಳೋದಕ್ಕೂ ಕೂಡ ಆ ನಿಟ್ಟಿನಲ್ಲಿ ಕೂಡ ಇವತ್ತು ಪ್ಲಾನ್ಗಳನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಸ್ಮಿತಾ, ಇದಿಷ್ಟು ಕೂಡ ನನ್ನ ಇವತ್ತಿನ ಭಿನ್ನರ ಸಭೆಯ ಇನ್ಸೈಡ್ ಮಾಹಿತಿ. ರೈಟ್, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.